ಏ ಶೀಲಾ, ಬಾರೆ ಹೊರಗೆ. ಶೀಲಾ, ಯಾವಾಗ ಬನ್ರಿ ತೋಟದಿಂದ? ಈ ನಿನ್ನ ಮುದ್ದ ದರ್ಶನ ನೋಡಲು ಬಂದೆ ಶೀಲಾ. ಯಾವಾಗಲೂ ಮಾತಿನಲ್ಲಿ ಮೋಡಿ ಮಾಡಿ ಮಾತಾಡುವ ಸ್ವಭಾವ ನಿಮ್ಮದು ಸ್ವಾಮಿ. ಆ ದೇವರ ಹತ್ರ ನಾನು ಏನು ಅಂತ ಕೇಳ್ಕೊಳ್ಳಿ. ಸಾಕ್ಷಾತ್ ದೇವ ಮಂದಿರದಂತಿರುವ ಈ ಮನೆ, ತಂದೆ ತಾಯಿಯರ ಸ್ವರೂಪದಂತಿರುವಂತಹ ಅತ್ತೆ ಮಾವಂತರ ಮಮತೆ, ಚೊಕ್ಕ ಚಿನ್ನದಂತಿರುವಂತಹ ಈ ನನ್ನ ಪತಿದೇವರು, ಇಷ್ಟೆಲ್ಲ ಇರಬೇಕಾದ್ರೆ ನನಗೆ ಬೇರೆ ಯಾವ ಆಸೆ ಇದೆ ಹೇಳಿ? ಶೀಲಾ, ಈ ನಿನ್ನ ಮುಖ ದರ್ಶನ ನೋಡಲು ಬಂದೆ. ಈ ಶರದಂಬೇರಿಯನ್ನ ಶೀಲಾ, ಈ ಶಾರದಾಂಬ ಪೂಜಾ ಬಹಳ ಭದ್ರವಾಗಿ ನಡೆದಿದೆಯಲ್ಲ. ಆ ದೇವಿಯಲ್ಲಿ ಏನು ವರ ಬೇಡಿದುಕೊಂಡಂತ ಈ ನಿನ್ನ ಪತಿ ದೇವರಿಗೆ ತಿಳಿಸಿದ? ಹೇಳಿದ್ನಲ್ಲ, ತಂದೆ ತಾಯಿ ಅಂತ ಅತ್ತೆ ಮಾವ, ಚಿನ್ನದಂತ ಈ ನನ್ನ ಪತಿದೇವರು ಇರ್ಬೇಕಂದ್ರೆ ಬೇರೆ ಯಾವ ಆಸೆ ಇದೆ ನನಗೆ? ಆಶಾ ಅಲೆಗಳು ಮಾನವನಿಗೆ ಸಾಕಷ್ಟು ಇರ್ತವೆ, ಆದರೆ ನೀನು ಈ ಮನೆಗೆ ಹೊಸಬವಳು. ಚೇತನ ತುಂಬಿ ಸತಿ ಸ್ಥಾನ ಸ್ವೀಕರಿಸಲು ನೀನು ಯಾವತ್ತು ಮನಸ್ಸಿಗೆ ಹಚ್ಚಿಕೊಳ್ಳದೆ ಮುನ್ನ ನಡೆಯಬೇಕು. ಬಾಳ ಬಂಧನದ ಈ ಸಂಬಂಧ ಯಾವತ್ತು ನಗು ನಗುತ್ತ ನಡೆಯಬೇಕು. ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತೀನಿ, ಸಂಸಾರವೆಂದ ಮೇಲೆ ನಿಮ್ಮ ಮಾತು ಯಾವತ್ತೂ ಮೀರಿ ನಡೆಯುವುದಿಲ್ಲ. ಈ ಸಂಸಾರದಲ್ಲಿ ಸಾಗರದಷ್ಟು ಸಮಸ್ಯೆಗಳಿವೆ. ಬಂದ ಕಷ್ಟಗಳನ್ನೆಲ್ಲ ಬದಿಗೊತ್ತಿ ನಗು ನಗುತ್ತಾ ಸಂತೋಷದಿಂದ ಜೀವನ ಸಾಗಿಸ್ತೀನಿ. ನಿಮ್ಮ ಮಾತೆ ಯಾವತ್ತೂ ಮೀರಿ ನಡೆಯೋದಿಲ್ಲ. ಅಯ್ಯೋ, ಮರ್ತೇ ಬಿಟ್ಟಿದೆ, ತೆಗೆದುಕೊಳ್ಳಿ. ಶೀಲಾ, ಶೀಲಾ, ಈ ಶಾರದಾಂಬ ಹೆಣ್ಣಿನ ಪ್ರಸಾದಕ್ಕಿಂತಲೂ ಈ ನಿನ್ನ ಮುತ್ತ ಪ್ರಸಾದ ಸಿಕ್ಕರೆ ನನಗೆ ಸ್ವರ್ಗವನ್ನೇ ಸಿಕ್ಕಂಗಾಗ್ತದೆ. ಇಲ್ಲಿ ಕೊಡೆ ಒಂದೇ ಒಂದು ಮುತ್ತಿನ ಪ್ರಸಾದ. ಹೋಗಿಪ್ಪ, ನಿಮ್ಮ ಜೊತೆ ಅತಿ ಸಲಿಗೆಯಿಂದ ಮಾತಾಡೋದಕ್ಕೆ ನನಗೆ ಯಾಕೋ ನಾಚಿಕೆ ಆಗುತ್ತೆ. ಈ ನಿಮ್ಮ ಮುದ್ದಾದ ಮುಖದಲ್ಲಿ ಅದೇನಿದೆಯೋ ನಾಕಾಣೆ. ಮನ್ಮಥನಂತಹ ರೂಪವಿರೋ ನೀವು ನನಗೆ ಪತಿಯಾಗಿ ದೊರೆತಿದ್ದೀರಲ್ಲ, ಅದೇ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಬಯಸ್ಕೋಬೇಕು. ಪೂರ್ವ ಜನ್ಮದ ಪುಣ್ಯ ಅಷ್ಟೆಲ್ಲ ಶೀಲಾ, ಜನ್ಮಾಂತರವನ್ನು ನಡೆದುಕೊಂಡು ಹೋಗೋದು ಇದು ಒಂದು ಪ್ರೇಮ ಬಂಧನ. ಇರ್ಲಿ, ತೋಟದಿಂದ ಆಯಾಸಾಗಿ ಬಂದ ಬೇಸರದ ಈ ದೇಹಕ್ಕೆ ನೇಸರದ ಬಿಸಿ ನೀರು ನೀನು ಎರಿಯಲಾರೆ ಶೀಲಾ. ನಿನ್ನನ್ನೇ ನೆನೆಸಿಕೊಂಡು ಆತುರ ಪಟ್ಟು ಬಂದ ಈ ನಿನ್ನ ಪತಿ ದೇವರಿಗೆ ಮುತ್ತಿನ ಮಳೆ ಸುರಿಸುವ ಶೀಲಾ. ಹೋಗಿಯಪ್ಪ, ಸತಿಪತಿಗಳ ಸಮ್ಮಿಲನಕ್ಕೆ ಸಮಯ ಬಿದ್ದಲ್ಲ. ನಿಮ್ ದಮ್ಮಯ್ಯ ಅಂತೀನಿ, ಬಿಡಿ ನನ್ನ ಕೈನ. ಓಹೋ, ಹಿಡದ ಕೈಯನ್ನು ನಾನು ಎಂದಿಗೆ ಬಿಡಲಾರೆ. ನನಗೆ ಬರಬೇಕಾದ ಬಂದೇ ಬಿಡೋನೆ. ಒಂದೇ ಕೊಡೆ ನನಗೆ ಒಂದೇ ಒಂದು ಮುತ್ತು. ಈ ಸಮಯದಲ್ಲಿ ಅತ್ತೆ ಮಾವ ಬಂದ್ರೆ ಏನ್ ಮಾಡ್ತಾರೆ? ಬರ್ಲಿ ಬಿಡೋ. ಹೊಸದಾಗಿ ಮದುವೆ ಆಗಿದ್ದಾರೆ, ಪ್ರೇಮಿಗಳು ಮುದ್ದಾಡ್ತಾರಂತ ತಿಳ್ಕೊಂಡು ಸುಮ್ಮನೆ ಇರ್ತಾರೆ. ನಿಮ್ಮ ಮಾತಿಗೆ ಉತ್ತರ ಮುತ್ತಿನಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ತುಂಬಾ ಹೊತ್ತಾಯ್ತು, ಊಟ ಮಾಡಿ ಬನ್ನಿ, ಆಮೇಲೆ ಎಲ್ಲ ಹೇಳಿರಂತೆ. ಈಗ ನನಗೆ ಊಟ ಬೇಡ, ಮತ್ತೇನ್ ಬೇಕು? ನನಗೆ ಬೇಕು, ಅದು ಎಲ್ಲರಿಗೂ ಗೊತ್ತು.
ಏ ಶ್ರೀಕಾಂತ್, ಅಮ್ಮ, ನೀನು ದೇವಸ್ಥಾನಕ್ಕೆ ಹೋಗಿದ್ಯಲ್ಲ? ಹೌದು, ದೇವಸ್ಥಾನಕ್ಕೆ ಹೋಗಿದ್ದೆ. ಮನೆಗೆ ಬಂದ ಮೇಲೆ ನೋಡಿದ್ನಲ್ಲ, ಪ್ರೇಮದಾಟ, ಪ್ರೇಮದ ಚೆಲ್ಲಾಟ. ಹೌದಲ್ವೇ ಶ್ರೀಕಾಂತ್? ಏನಿಲ್ಲಮ್ಮ, ಪಾಪ ಶೀಲನ ಕಣ್ಣಿನಲ್ಲಿ ಏನೋ ಬಿತ್ತಂತ ಹೇಳಿದಳು. ಅದಕ್ಕೆ ಸ್ವಲ್ಪ ಕಣ್ಣು ಊದುನಂತ ಹತ್ತಿರ ನಿಂತಿದ್ದಾವೆ ಅಲ್ಲವೇ ಶೀಲ? ಹಾ ಹಾ ಹಾ, ಹೌದು ಹೌದು. ಮದುವೆ ಆದ ಹೊಸದ್ರಲ್ಲಿ ಎಲ್ಲರೂ ಹೇಳುದು ಸುಳ್ಳು. ನನಗೆಲ್ಲ ಗೊತ್ತಾಗುತ್ತೆ ನಿಮ್ಮ ನಾಟಕ ಹೇಗೆ ಅಂತ. ಏನೋ ಶ್ರೀಕಾಂತ್, ಮನೆಯಲ್ಲಿ ಈ ರೀತಿ ಮುದ್ದಾಗಿ ಅವಳ ಮುಖ ನೋಡಿದ್ರೆ ಹೊಟ್ಟೆ ತುಂಬುತ್ತೇನೋ? ತೋಟದಲ್ಲಿ ಅದೆಷ್ಟು ಕೆಲಸ ಇದೆ, ಮಾಡುದು ಬಿಟ್ಟು ಮನೆಯಲ್ಲಿ ಕುಳ್ಕೊಂಡು ನೋಡಿಯಲ್ಲ. ಹೋಗೋ, ಮೊನ್ನೆ ತೋಟದಲ್ಲಿ ಕೆಲಸ ಇದೆ, ಅದನ್ನು ಮಾಡು. ಆಗಲಮ್ಮ, ನಾನು ಹೋಗಿ ಪೋಸ್ಟ್ ಆಫೀಸ್ಗೆ ಹೋಗಿ ನನ್ನ ಮಿತ್ರನಿಗೆ ಪತ್ರ ಬರೆದು ಹಾಕಿ ಬರ್ತೇನೆ. ಹೋಗ್ತೀನಮ್ಮ. ಬಾಯ್ ಬಾಯ್. ಏನಮ್ಮ ಮಹಾರಾಣಿ, ನೀನು ನಿಂತು ಬಿಟ್ಟಿಯಲ್ಲ, ಏನು ಕೆಲಸ ಇಲ್ವೇನು ಮನೆಯಲ್ಲಿ? ನೋಡು, ಮನೆಯಲ್ಲಿ ಗಂಡ ಕೆಲಸಕ್ಕೆ ಹೋಗಿ ಬಂದ್ಮೇಲೆ ಅವನಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟು ಈ ರೀತಿ ಅವನ ಜೊತೆಗೆ ಚೆಲ್ಲಾಟ ಆಡ್ತಿದ್ಯಲ್ಲ, ನಾಚಿಕೆ ಆಗುದಿಲ್ವೇ ನಿನಗೆ? ಈ ಮನೆ ಅಂತ ತಿಳ್ಕೊಂಡಿದ್ಯೋ ಇಲ್ಲ ಸಿನಿಮಾ ಥಿಯೇಟರ್ ಅಂತ ತಿಳ್ಕೊಂಡಿದ್ಯಾ ಹಾಡಿ ಕುಣಿಯುವುದಕ್ಕೆ? ಬಸ್ಸಲ ಮನೆಯಲ್ಲಿ ಅದೆಷ್ಟೋ ಬಟ್ಟೆಗಳು ಬಿದ್ದಿವೆ, ಹೋಗು ತೊಳೆ ಹೋಗು. ಆಯ್ತು ಅತ್ತೆ, ಹೋಗಿ ಎಲ್ಲ ಬಟ್ಟೆಗಳನ್ನ ತೊಳೆದು ಹಾಕ್ತೀನಿ. ಏನು ಶಕುಂತಲ, ಆಗಲೇ ಏನು ವಾದಿಸ್ಕೋ ಶುರು ಮಾಡಿಬಿಟ್ಟಿರಲ್ಲ, ಮತ್ತೇನು ಸಮಾಚಾರ? ನಾನೇನು ಹೇಳಬೇಕು ನಿಮಗೆ ಹೊಸ ವಿಚಾರ? ಬಂದಿದ್ದಾಳಲ್ಲ ನಿಮ್ಮ ಸೊಸೆ, ಅವಳು ಹೇಳ್ತಾಳೆ ಚೆನ್ನಾಗಿ ನಿಮ್ಗೆ ತಿಳಿಸಿ. ಏನು ಮಾಡು ಶಕುಂತ, ಊರಲ್ಲಿ ಹಿರಿಯರು ಆಗಿದ ಮೇಲೆ ಎಲ್ಲರ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ಅದು ಇಲ್ಲಿ ಮುದ್ದು ಸೊಸಿ ಶೀಲಾ ಎಲ್ಲಿಗೆ ಹೋಗಿದ್ದಾಳೆ? ಪಾಪ, ಅವಳು ತುಂಬಾ ಒಳ್ಳೆಯವಳು ರೀ. ನಾನು ಬೇಡ ಬೇಡ ಅಂತ ಹೇಳಿದೆ. ಇಲ್ಲ ಅತ್ತೆ, ನಾನು ಎಲ್ಲ ಕೆಲಸ ಮಾಡ್ತೀನಿ ಅಂತ ಬಸ್ಸಿನ ಮನೆಯಲ್ಲಿ ಬಟ್ಟೆ ಇಟ್ಟಿದ್ನಲ್ಲ, ಅದು ತೊಳಿತಾ ಇದ್ದಾಳೆ. ಪಾಪ, ತುಂಬಾ ಒಳ್ಳೆಯವಳು ಅವಳು. ಹೌದು ಶೀಲಾ, ಹೌದು ಶಕುಂತಲ, ಶೀಲಾ ಬಹಳ ಒಳ್ಳೆ ಹುಡುಗಿ, ನಮ್ಮ ಮನೆ ತಕ್ಕ ಹೆಣ್ಣು. ನಮಗೆ ಹಣ ರೊಕ್ಕ ಬಂಗಾರ ಸಿಗುದು ಚಿಂತೆವಿಲ್ಲ. ಬಂಗಾರ ಅಂತ ಸೊಸಿ ಸಿಕ್ಕಳಲ್ಲ, ಸಾಕು ಅಷ್ಟೇ. ಸಾಕು ಸಾಕು ಅಂತ ನನ್ನ ಮುಖ ನೋಡ್ತಾ ಇದ್ದೀರಲ್ಲ, ಊಟ ಬೇಡವೇನು? ನಡೆಯಿರಿ. ನೀನು ಅವಳಿಗೆ ಯಾವುದು ತಂದಿರ್ತಾರಲ್ಲ ಅದೇ ಸರಿಯಾಗಿ ನೋಡ್ಕೊಂಡು ಹೋಗುವಷ್ಟೇ. ಆಯ್ತು, ನೋಡ್ತೀನಿ. ನೀವೇಕೆ ನನ್ನ ಮುಖ ನೋಡ್ತಾ ಇದ್ದೀರಾ? ನಡೆಯಿರಿ, ಊಟ ಮಾಡಿವ್ರಂತೆ. ಇಂಥ ಮುದುಕನಾದ ಚೇತನ ತುಂಬುವಾಗ ಈ ನಿನ್ನ ರೂಪ ರಾಶಿ ನೋಡಿ ಸದಾ ನನಗೆ ಎಚ್ಚರಿಸಿ ಹುಚ್ಚನಾಗ್ತದೆ. ಏನ್ರಿ, ತಲೆಯಲ್ಲಿ ಬಿಳಿ ಕೂದಲಾದ್ರೂ ಕೂಡ ನಿಮ್ಗೆ ಹಾಡು ಕೇಳಬೇಕಂತ ಉತ್ಸಾಹ ನಿಮಗೆ?